ಕ್ಷೇತ್ರವನ್ನು ನಮಗೆ BJPಯವರು ಕೊಡಬೇಕಂತೇಳಿ ನಾವು ಈ ಮೂಲ ಆಗ್ರಹ ಮಾಡಿದ್ದೀವಿ. ಮೊದಲ ಮೆಮೊರಾಂಡಮ್ ಕೊಡ್ತಾರೆ ಲೋಕಸಭೆಗೆ. ಅವರು ರಾಜಕೀಯ ಹಿನ್ನೆಲೆ ಉಳ್ಳವರು. ಅವರು ತಂದೆ ತಾಯಿ ಮತ್ತು ಇವರು ಕೂಡ ಮಾಜಿ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಕೂಡ ಇವರ ಹತ್ರ ಇದೆ. ಯಾರು? ಪ್ರಮೋದ್ ಮಧ್ವರಾಜ್. ಅದಕ್ಕೋಸ್ಕರ ನಮ್ಮ ಸಮಾಜಕ್ಕಾಗಿ ಒಂದು ಸೀಟ್ ಕೊಡಲಿಕ್ಕೆ ನಾವು BJP ರಾಜ್ಯಾಧ್ಯಕ್ಷರಿಗೆ ನಮ್ಮ ಮನವಿ ಮಾಡ್ತಾ ಇದ್ದೀವಿ ಪತ್ರಿಕಾ ಮೂಲಕ. ಅವರಿಗೆ ಕೊಟ್ಟಿದ್ದೇ ಆದರೆ ನಾವೆಲ್ಲರೂ ಅವರಿಗೆ ಸಹಕಾರ ಸಲಹೆ ಎಲ್ಲವನ್ನು ಕೊಟ್ಟು ಅವರಿಗೆ ಗೆಲ್ಲಲಿಕ್ಕೆ ಏನು ಸಹಕಾರ ಬೇಕು ಎಲ್ಲನೂ ಕರ್ನಾಟಕದಿಂದ ನಾವು ಎಲ್ಲ ಸಮಾಜದವರು ಅವರ ಪರವಾಗಿ ದುಡಿತೀವಿ ಅಂತೇಳಿ ಇವತ್ತಿನ ದಿವಸ ನಾವು ಹೇಳಲು ಇಚ್ಛೆಪಡ್ತೇವೆ. ಅದೇ ರೀತಿಯಾಗಿ ನಮ್ಮ ಸಮಾಜ ಭಾಳ ಹಿಂದುಳಿದ ಸಮಾಜ ಹಾಗೂ ನಮ್ಮ ST ಹೋರಾಟ ಮಾಡ್ತಾ ಇಲ್ಲಿವರೆಗೂ ಯಾವುದೇ ಇದು ಮಾಡಿಲ್ಲ. ಆದರೆ ಇವರು ST ಹೋರಾಟ ಮಾಡ್ತಾರಂತೇಳಿ ನಮ್ಮ ಪರವಾಗಿ ಪಾರ್ಲಿಮೆಂಟಿನಲ್ಲಿ ಇವರಿಗೆ ಸೀಟ್ ಕೊಟ್ಟಿದ್ದೇ ಆದರೆ ಇವರು ಒಂದು ವೇಳೆ ನಮ್ಮ ಸಮಾಜದಿಂದ ಗೆದ್ದಿದ್ದಾದರೆ ನಮ್ಮ ಸಮಾಜವನ್ನು STಗೆ ಸೇರಿಸಲು ಪ್ರಯತ್ನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡುತ್ತೇವೆ. ಹಿಂದುಳಿದ ಸಮಾಜ ಅವರು ಸೋತ ಕಾರಣ ನಮ್ಮ ಅಸೆಂಬ್ಲಿಯಲ್ಲಿ ಕೂಡ ನಮಗೆ ಯಾರೂ ಕೇಳೋ ಪರಿಸ್ಥಿತಿ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಮೊನ್ನೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡೋದೇನಂತಂದ್ರೆ ಪ್ರಮೋದ್ ಮಧ್ವರಾಜ್ ಅವರಿಗೆ ನಮ್ಮ ಸಮಾಜದ ಕಡೆಯಿಂದ ಒಂದು ಲೋಕಸಭಾ ಸೀಟನ್ನು ಕೊಡಬೇಕಂತೇಳಿ ಈ ಮೂಲಕ ಅವರಲ್ಲಿ ವಿನಂತಿ ಮಾಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಈಗ ಆಲ್ರೆಡಿ ಶೋಭಾ ಕರಂದ್ಲಾಜೆ ಇರಬೇಕಲ್ಲ ಅಲ್ಲಿ. ಅಂದರೆ ಸೆಂಟ್ರಲ್ ಹಾಲಿ ಮಿನಿಸ್ಟರ್ ಬಿಟ್ಟು ಹೆಂಗೆ ಕೊಡ್ತಾರೆ ನಿಮ್ಮವ್ರಿಗೆ? ಅಲ್ಲ, ಈಗ ನಮ್ಮ ಸಮಾಜಕ್ಕೆ ಕೊಡ್ತೀವಿ ಅಂತೇಳಿ ಅವರು ಈ ಮೊದಲೇ ಅವರು ಆಶ್ವಾಸನೆ ಕೊಟ್ಟಿದ್ರು. ನಿಮ್ಮ ಸಮಾಜಕ್ಕೆ ಎಲ್ಲಿಯಾದರೂ ಒಂದು ಟಿಕೆಟ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅದು ಅವರ ಇಚ್ಛೆ ಪ್ರಕಾರ ಕೊಟ್ಟರು ಕೆಲಸ ಮಾಡ್ತಾರೆ. ಕೊಡದಿದ್ರು ಕೂಡ ಅವ್ರು BJPಯಲ್ಲಿ ಇರ್ತೀವಿ ಅಂತೇಳಿ ಆನ್ಲೈನ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಕೊಟ್ಟರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ. ಕೊಡದಿದ್ರು ಕೂಡ ನಮ್ಮ ಸಮಾಜ ಯಾವತ್ತೂ ಅವರಿಂದ ಇರ್ತೀವಿ ಅಂತೇಳಿ ನಾವು ಹೇಳಬೇಕು. ಸಮಾಜದ ಎಷ್ಟು 50 ಲಕ್ಷ ಕರ್ನಾಟಕದಲ್ಲಿ ನಮ್ಮ ಜಾತಿ ಉಪಜಾತಿ ಟೋಟಲ್ 39 ಪರ್ಯಾಯ ಪದಗಳಿವೆ. ಎಲ್ಲ ಸೇರಿದ್ರೆ ಒಂದು 50 ಲಕ್ಷಕ್ಕಿಂತ ಹೆಚ್ಚಿನ ಜನ ಇದ್ರು. ಅಂಥದ್ರಲ್ಲಿ ಒಬ್ಬರಿಗೂ ಒಂದು ಕ್ಷೇತ್ರ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕಂತ. ನಮ್ಗೆ ಈಗಾಗಲೇ 40 ವರ್ಷದಿಂದ ಅನ್ಯಾಯ ಆಗ್ತಾ ಬಂದಿದೆ. ಈ ಟಿಕೆಟ್ ಕೊಡೋದ್ರಲ್ಲಿ ಅನ್ಯಾಯ ಆಗೋದು ನಾವು ಸಹಿಸಲ್ಲ. ಈ ಮುಂದೆ ಏನಾದರೂ ಕೊಟ್ಟಿಲ್ಲ ಅಂತಂದರೆ ನಾವು ಹೋರಾಟ ಮಾಡಲೇಬೇಕಾಗುತ್ತಿಲ್ಲ. ಯಾವುದೇ ಮುಲಾಜಿಲ್ಲ. ಇಲ್ಲಿವರೆಗೆ ಎಲ್ಲ ಪಕ್ಷದಲ್ಲಿ ಹೇಳಿದ್ರೆ ಕೇಳಿದ್ದೀವಿ, ನಮ್ಗೆ ಹಂಗೆ ತಿಳ್ಕೊಂಡು ಬಂದಿದ್ರಿ, ಅದನ್ನ ಮಾಡ್ಕೊಂಡು ಬಂದಿದ್ರಿ. ಇಲ್ಲಿವರೆಗೆ ನಮಗೂ ಸಾಕಾಗಿತ್ತು. ಇವಾಗ ಅದನ್ನು ನಾವು ಎಷ್ಟು ದೂರ ನಾವು ಹೋರಾಟ ಮುಖಾಂತರ ಪಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಕಾಂಗ್ರೆಸ್ನಿಂದನೂ ಕೊಟ್ಟಾರ ಟಿಕೆಟ್? ಯಾವ ಪಕ್ಷದಿಂದನೂ ಕೊಟ್ಟಿಲ್ಲ. ಇವಾಗ ಇರೋರು ಕರ್ನಾಟಕದ ಇವರೊಬ್ಬರು ರಾಜಕಾರಣಿ, ಆಮೇಲೆ ಒಂದು ರಾಜಮನೆತನ ಪಡೆಯೋರು ಎಲ್ಲದರಲ್ಲಿ ಇವರು ಬಲ ಹೊಂದಿದ್ದಾರೆ. ತಮ್ಮಿಂದಾಗಲಿ ಒಂದು ಜನಸಂಪರ್ಕದಿಂದಾಗಲಿ ಇವರು ಅದಕ್ಕೆ ಏನಾದ್ರು ಕ್ಯಾಂಡಿಡೇಟ್ ಅದಾರೆ. ಹೀಗಾಗಿ ಅವ್ರನ್ನ ಕೊಡಲೇಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಕ್ಯಾಂಡಿಡೇಟ್ ಬೇಕಾದ ಬಂದು ನಾವು ಅದನ್ನು ನಿಮ್ಗೆ ಒತ್ತಾಯ ಮಾಡಲ್ಲ. ನಿಮ್ಗೆ ಎಲ್ಲ ರೀತಿಯಿಂದ ಕೊಟ್ಟರಂತ 100% ಗೆದ್ದೇ ಗೆಲ್ತಾರೆ ಅವರು. ಇದರಲ್ಲಿ ಯಾವುದೇ ಮಾತಿಲ್ಲ. ಹೀಗಾಗಿ ಅವ್ರು ಕೊಡೋದು ಭಾಳ ಅನಿವಾರ್ಯ, ವರದಿ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಜಾತಿ ಭಾಳ ಕಮ್ಮಿ ತೋರಿಸಿದ್ದಾರೆ. ಈ ಇದು ಸಾಮಾಜಿಕ ಆರ್ಥಿಕ ಗಣತಿ ಸಾಮಾಜಿಕ ಎಷ್ಟು ತೋರಿಸ್ಯಾರ? 15 ಲಕ್ಷ ತೋರಿಸಿದ್ದಾರೆ. ಇಡೀ ಕರ್ನಾಟಕ 15 ಲಕ್ಷ. ಇಡೀ ಕರ್ನಾಟಕದಲ್ಲಿ ನೀವು 50 ಅಂತ ಹೇಳ್ತೀರ. 50 ಮೇಲ್ಪಟ್ಟಿರ್ಬೋದು. ಆದರೂ 15 ಲಕ್ಷ ತೋರಿಸಿದಾರಲ್ಲ, ಅದು ತಪ್ಪಲ್ಲ, ಅವೈಜ್ಞಾನಿಕ ಅದ. ಆಮೇಲೆ ನಮ್ಗಿನ ಕಡಿಮೆ ಜನ 15 ಲಕ್ಷ ತೋರಿಸಿದ್ದಾರೆ. ನಾವು ಇಲ್ಲಿ ಗುಲ್ಬರ್ಗ, ಬೀದರ್, ರಾಯಚೂರು, ಬಳ್ಳಾರಿ, ಬಿಜಾಪುರ ಇಷ್ಟರಲ್ಲೇ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದೀವಿ. ಅದನ್ನು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ವರದಿಯನ್ನು ನಾವು ಒಪ್ಪೋದಿಲ್ಲ. ಇದನ್ನು ಮತ್ತೊಂದು ಸಲ ಮಾಡಿ ನಮ್ಮ ನಿಜವಾದ ಎಷ್ಟು ಜನ ಇದ್ದೀವಿ ಅಂತೇಳಿ ತೋರಿಸ್ಬೇಕಂತೇಳಿ ನಾವು ಇದರಲ್ಲಿ ಮನವಿ ಮಾಡಿದ್ವಿ. ಅದರಲ್ಲಿ ಏನು ಮಾಡಿದ್ದಾರೆ ಸರ್, ಬೆಸ್ಟ್ ಅಂತೇಳಿ ಒಂದೇ ಜಾತಿನ ತೋರಿಸ್ತಾರೆ. ನಮ್ಮ ಟೋಟಲ್ 39 ಪರ್ಯಾಯ ಪದಗಳು. ಅವನ್ನೆಲ್ಲ ಒಂದ್ರಾಗೆ ಮಾಡಬೇಕು. ಒಂದ್ರಾಗಂತೂ ಮಾಡಕ್ ಬರಲ್ಲ ಸರ್. ಬೆಸ್ತನೂ ಒಂದು ಸತ್ತ ಅಷ್ಟೇ. ಕಬ್ಬಲಿಗ, ಮೊಗವೀರ, ಗಂಗಾಮತ ಈ ಥರ ಎಲ್ಲ ಸೇರಿ 39 ಪರ್ಯಾಯ ಪದಗಳಿಂದ ಕೂಡಿದ ಒಂದು ಜಾತಿ ಇದೆ. ಅದರಲ್ಲಿ ಬೆಸ್ತನ ಒಮ್ಮೆ ತೋರಿಸಿ ಅದ್ರಾಗ 15 ಲಕ್ಷ ತೋರಿಸ್ತಾರೆ. ಹಾಗಾಗಿ ಇನ್ನ 38 ಉಪಜಾತಿಗಳಿದೆಯಲ್ಲ, ಅದರಲ್ಲಿ ಅದ್ರ ಜೊತೆ ತೋರಿಸ್ಬೇಕಾಗಿತ್ತು. ಕಬ್ಬಲಿಗರಿದೆ, ಆಮೇಲೆ ತಳವಾರ್ ಇದೆ, ಸುಣಗಾರ್ ಇದೆ,
ಅವ್ರನ್ನೆಲ್ಲ ಎಲ್ಲಿ ತೋರ್ಸ್ಯಾರ ಗೊತ್ತಿಲ್ಲ. ಅವ್ರು ಏನು ತೋರಿಸಿಲ್ಲ, ಓನ್ಲಿ ಬೆಸ್ಟ್ ಅಂತ ಹೇಳಿ. ಅಲ್ಲ ಅವ್ರನ್ನೆಲ್ಲ ಎಲ್ಲಿ ಹಾಕ್ಯಾರ ಮತ್ತೆ ಜನರಲ್ದಾಗ ಹಾಕ್ಯಾರ ಎಲ್ಲಿ ಹಾಕ್ಯಾರ? ಇತರ ಅಂತ ಏನು ಬಂದಾಗ 92 ಲಕ್ಷ ಅದ್ರಾಗ ಹಾಕಿದ್ದಾರೆ. ಆದ್ರೆ ನಮ್ಮ ಒಂದು ಜಾತಿ ಏನಂತಂದ್ರೆ 39 ಪರ್ಯಾಯ ಪದಗಳನ್ನು ಕೂಡಿಸಿದ್ರೆ ಎಷ್ಟು ಜಾತಿ ಆಗ್ತದೆ ಅಂತ ಅದು ನಾವು ಇದು ಮಾಡಬೇಕು. ಅಂದ್ರೆ ಬೆಸ್ತ ಒಂದೇ 15 ಲಕ್ಷ ಅದ, ಉಳ್ಕಿದ್ವೆಲ್ಲ ಇತರ ಹಾಕ್ಯಾರ ಅಂದ್ರೆ 38 ಪದಗಳೆಲ್ಲ ಇತರದಾಗ ಹೋಗ್ಬಿಟ್ಟವ. ಅಂದ್ರೆ ಟೋಟಲಿ ಅನ್ಸೈಂಟಿಫಿಕ್ ಅದ ಇದು ಗಣತಿ. ಇದು ನಾವು ಒಪ್ಪೋದಿಲ್ಲ, ಈ ಒಂದು ವರದಿಗೆ ನಾವು ಕೂಡ ಒಪ್ಪೋದಿಲ್ಲ. ಅದಕ್ಕೆ ನಾವು ಈ ನಮ್ಮ ಪ್ರಮೋದ್ ಬಸವರಾಜ್ ಅವರು ಈಗಾಗಲೇ ಮಂಗಳೂರಿನಲ್ಲಿ ನಮ್ಮ ಸಮಾಜದ ಬೆಸ್ತ ಏನು ಮೀನು ಹಿಡಿತಾರಲ್ಲಿ ಅವರಿಗೆ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೀನು ಮಾರ್ಕೆಟ್ ಮಾಡಿಕೊಟ್ಟಿದ್ದಾರೆ, ಸುಸಜ್ಜಿತವಾದಂಥ ಮೀನು ಮಾರ್ಕೆಟ್ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮ್ಮ ಸಮಾಜವನ್ನು ಇಡೀ ಕರ್ನಾಟಕದ ಸಮಾಜವನ್ನು ಏಳಿಗೆ ಮಾಡ್ತಾರೆ ಅಂತೇಳಿ ನಾವು ಬಯಸಿದ್ದೀವಿ. ಅದೇ ಪ್ರಕಾರ ಅವರಿಗೆ ಕೊಡಬೇಕಂತ ನಮ್ಮ ಸಮಾಜದ ಕಡೆಯಿಂದ ಆಗ್ರಹ. ಓಕೆ. ಅಲ್ಲಿ ಇರತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಪ್ರಾಥಮಿಕ ಹಂತದ ಎಲ್ಲ ಸಮಸ್ಯೆಗಳನ್ನು ಪರಿಗಣನೆ ತೆಗೆದುಕೊಂಡು ಅಂದ್ರೆ ಬೆಸ್ತ ಸಮುದಾಯದ ಇಡೀ ಕರ್ನಾಟಕಕ್ಕೆ ಅಪ್ಲೈ. ಯಾಕಂದ್ರೆ ಗುಜರಾತ್ನಿಂದ ಮತ್ತು ಇಲ್ಲಿವರೆಗೆ ಅಂದ್ರೆ ಕೇರಳ, ತಮಿಳುನಾಡುವರೆಗೆ ಕೋಸ್ಟಲ್ ಏರಿಯಾ ಎಲ್ಲ ದೊಡ್ಡ ಒಂದು ಮಟ್ಟದಲ್ಲಿ ಒಬ್ಬ ರೈತ ಬಿಟ್ಟರೆ ನೆಕ್ಸ್ಟ್ ಮೀನುಗಾರ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಅಗಣನೀಯವಾಗಿ ಸರ್ಕಾರ ಸಂದಾಯ ಮಾಡ್ತಕ್ಕಂಥ ಟ್ಯಾಕ್ಸ್ಗಳನ್ನು ಮೀನುಗಾರರಿಗೆ ಬಹಳ ಮಹತ್ವ ಪಾತ್ರ ಅದ. ಅಂಥದ್ರಲ್ಲಿ ಅವರು ಆ ಜನ ಪ್ರಮೋದ್ ಬಸವರಾಜ್ ಸರ್ ಅವರಿಗೆ ಬೆನ್ನೆಲುಬಾಗಿರ್ತಾರೆ. ಇವತ್ತು ದಿವಸದೇ ಅವರಿಗೆ ಟಿಕೆಟ್ ಕೊಡಬೇಕಂತಂದು ನಾವು ರಾಜ್ಯಾಧ್ಯಕ್ಷರನ್ನು ಮನವಿ ಮಾಡ್ತೀವಿ. ಯಾಕಂದರೆ ಅವರು ಫಸ್ಟ್ ಟೈಮ್ ಅಂತಲ್ಲ, ಅವರು ಇಡೀ ಕುಟುಂಬ ರಾಜಕೀಯನೇ ಬಂದಿದೆ ಮತ್ತು ಹಿನ್ನೆಲೆಗಳಲ್ಲಿ ಕೂಡ ಅವ್ರು ಚೆನ್ನಾಗಾರ. ಮತ್ತು ಈ ಒಂದು ಅರ್ಥದಲ್ಲಿ ಯಾಕಂದರೆ ಜನರೇ ಅವರಿಗೆ ಆಯ್ಕೆ ಮಾಡ್ತಾ ಇದ್ದಾರೆ. ಆ ಜನ ಬೆಂಬಲ ಇರೋದಕ್ಕೋಸ್ಕರ ಅವರು ಎಲ್ಲ ಇವತ್ತು ಟಿಕೆಟ್ ಕೇಳ್ತಾ ಇದ್ದಾರೆ. BJP ಬಂದು ಎಲ್ಲ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ಸಮೀಕ್ಷೆ ಮಾಡಿ ಅಲ್ಲಿರ್ತಕ್ಕಂಥ ಜನರ ಸ್ಥಳೀಯ ಸಮಸ್ಯೆಗಳು, ಈ ಸಮಾಜದ ವಿಶೇಷವಾಗಿ ಸಮಾಜದ ಸ್ಥಳೀಯ ಸಮಸ್ಯೆಗಳೆಲ್ಲ ಗುರುತಿಸ್ಕೊಂಡಾರ. ಅವುಗಳನ್ನು ಕೂಡ ಯಾವ ಹಂತದಲ್ಲಿ ಹೋಗಬೇಕಾಗಿದೆ, ಯಾವ ಹಂತದಲ್ಲಿ ಅವುಗಳನ್ನೆಲ್ಲ ಬಗೆಹರಿಸಬೇಕಾಗಿದೆ ಅನ್ನೋದು ಕೂಡ ಅವ್ರ ಗಮನದಲ್ಲಿ ಇದೆ. ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು, ಇದೊಂದು ಚಾನ್ಸು. ಯಾಕಂದರೆ ಅವರು ಕೂಡ ಮಾಜಿ ಸಚಿವರು, ಇಬ್ಬರು ಕೂಡ ಅಧಿಕಾರವನ್ನು ಅನುಭವಿಸತಕ್ಕಂಥ ವ್ಯಕ್ತಿ, ಅನುಭವಿ ಆಗಿದ್ದಾರೆ, ರಾಜಕೀಯ ಚಾತುರ್ಯವನ್ನು ಹೊಂದಿದ್ದಾರೆ. ಅದಕ್ಕೋಸ್ಕರ ಈ ಸರಿ ಕೂಡ ಅವರು ಟಿಕೆಟ್ ಕೊಟ್ಟರೆ ಖಂಡಿತವಾಗಿ ಜಯಗಳಿವಾಜ್ ನಮ್ಮ ಸಮುದಾಯದಲ್ಲಿ ಒಂದು ಏನಂದ್ರೆ ಹೊಸ ಕ್ರಾಂತಿಯನ್ನು ಉಂಟಾಗುತ್ತೆ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಈಗಾಗಲೇ ಗೋ ಬ್ಯಾಕ್ ಅಭಿಯಾನ ಮಾಡ್ತಾಯಿದ್ದಾರೆ. ಒಂದು ಜನ ಹಂಗೆಲ್ಲ ತುಂಬ ಜನ ಮಾಡ್ತಾಯಿದ್ದಾರೆ. ಒಂದೊಂದು ಜಾತಿಯವರು, ಆಮೇಲೆ ಸಂಘ ಸಂಸ್ಥೆಗಳು ಆ ಎಮ್ಮನ್ನು ಗೋ ಬ್ಯಾಕ್ ಅಂತೇಳಿ ಈ ಒಂದು 2 ತಿಂಗಳಿಂದ ನಡೀತದೆ. ಆದರೂ ನಮ್ಮನ್ನು ಅಲ್ಲೇ ಹೋಗಿ ಮತ್ತೆ ಹಾಕಾಗ್ತದೆ. ನೀವು ಒಬ್ಬರಿಗೆ ನಂಬರೇ ಕೊಡ್ರಿ, ಎಲ್ಲರೂ ಇರೋ ಜನಾಂಗನೂ ನಮ್ಮವರೇ ಜಾಸ್ತಿ ಇದ್ದಾರೆ.